ಹಾಯ್ ಹಲೋ ನಮಸ್ತೆ. ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಕಡೆಯಿಂದ ಸ್ಪೆಷಲ್ಲಾಗಿ ಇವತ್ತು ತುಂಬ ಥ್ಯಾಂಕ್ಸ್ ಎಲ್ಲ ಕನ್ನಡ ಜನತೆಗೆ, ಕರ್ನಾಟಕ ಜನತೆಗೆ, ಬಿಗ್ ಬಾಸ್ ಫ್ಯಾನ್ಸ್ಗೆ, ಅದರಲ್ಲೂ ನಮ್ಮ ಗಿಲ್ಲಿ ಫ್ಯಾನ್ಸ್ಗೆ, ನಮ್ಮ ಗಿಲ್ಲಿನ ಗೆಲ್ಸಿಕೊಟ್ಟಿದ್ದಕ್ಕೆ, ನಮ್ಮ ರಕ್ಷಿತಾ ಪುಟ್ಟಿನ ರನ್ನರ್ ಅಪ್ ಆಗಿ ಗೆಲ್ಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಗಾಯ್ಸ್. ಇವತ್ತು ಬೇಗ ಎದ್ದು ಬೆಳಗ್ಗೆನೇ ರೆಡಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಯಿತು. ನಿಮ್ಮೆಲ್ಲರ ಇಷ್ಟು ದಿವಸದ ಆಸೆಗೆ ನಿನ್ನೆ ರಾತ್ರಿ ಸುದೀಪ್ ಸರ್ ಕೈಯಲ್ಲಿ ಒಂದು ಕೈಯಲ್ಲಿ ವಿನ್ನರ್, ಇನ್ನೊಂದು ಕೈಯಲ್ಲಿ ರನ್ನರ್ ಆಗಿ ಗಿಲ್ಲಿ ಮತ್ತು ರಕ್ಷಿತಾ ನೋಡೋಕ್ಕೆ ತುಂಬ ಖುಷಿಯಾಗಿತ್ತು ಅಲ್ವಾ. ನಾನು ಮುಂಚೆನೇ ಡಿಸೈಡ್ ಮಾಡಿದ್ದೆ ಗೈಸ್, ಗಿಲ್ಲಿ ರಕ್ಷಿತಾನೇ ಬಿಗ್ ಬಾಸ್ ಮನೆಯಲ್ಲಿ ಡಿಸರ್ವ್ಡ್ ವಿನ್ನರ್ ರನ್ನರ್ಗೆ ಅಂತ ಹೇಳಿ ನನಗೆ ಮುಂಚೆನೇ ಗೊತ್ತಿತ್ತು. ನಾನು ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡಿಕೊಂಡೇ ಬಂದೆ. ಹಾಗೆ ಕೂಡ ನೀವೆಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅದರ ಪ್ರತಿಫಲ ನಿನ್ನೆ ರಾತ್ರಿ ನಮಗಿಲ್ಲಿ ವಿನ್ ಆಗಿರೋದು, ಬಿಗ್ ಬಾಸ್ ಕಪ್ ಗೆದ್ದಿದ್ದು, 50 ಲಕ್ಷ ರೂಪಾಯಿ ಗೆದ್ದಿದ್ದು, ಅದರ ಜೊತೆಗೆ ಕಿಚ್ಚ ಸರ್ ಪರ್ಸ್ನಲ್ ಆಗಿ 10 ಲ್ಯಾಕ್ ಕೊಟ್ಟಿದ್ದಾರೆ. ಕಾರ್ ಗೆದ್ದಿದ್ದಾನೆ ಗಿಲ್ಲಿ. ನೀನು ವಿನ್ ಆಗಿದ್ದಕ್ಕೆ ನಮಗಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಮನೆ ಒಳಗೆ ನೀನು ಒಂದು ಥರ ಟೀಕೆಗಳನ್ನ ಅನುಭವಿಸಿದ್ರೆ, ಅವಮಾನಗಳು, ಅಪಮಾನಗಳು, ತುಳಿತ ಮನೆ ಒಳಗೆ ನೀನು ಅನುಭವಿಸ್ದೆ, ಏನೂ ಗೊತ್ತಾಗ್ತಾ ಇರಲಿಲ್ಲ ನಿನಗೆ. ಹಾಗೆ ಮನೆಯಿಂದ ಹೊರಗೆ ನಾವುಗಳೆಲ್ಲ ನಿನ್ನ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ, ನಿನಗೆ ಸಪೋರ್ಟ್ ಕೊಡಿ ಅಂತ ಕೇಳಿದ್ದಕ್ಕೆ, ನಿಮ್ಮ ಪರವಾಗಿ ವಿಡಿಯೋಗಳು ಮಾಡಿದ್ದಕ್ಕೆ, ಅದರ ಜೊತೆಗೆ ಜನಗಳೆಲ್ಲ ರೋಡಿಗೆ ಇಳಿದು ಪ್ರತಿಯೊಬ್ಬರು ನಿನ್ನ ಗೆಲುವಿಗಾಗಿ ಶ್ರಮಿಸಿದ್ದಾರೆ. ನಮಗೆಲ್ಲ ಯಾವ ಥರ ಟೀಕೆಗಳು ನಾವು ಅನುಭವಿಸಿದ್ದೀವಿ, ಏನೆಲ್ಲ ಇದು ಮಾಡಿದ್ದೀವಿ ಅದು ನಮಗೆ ಗೊತ್ತು. ಬ್ಯಾಡ್ ಕಮೆಂಟ್ ನಮ್ಮಂಥ ಕಂಟೆಂಟ್ ಕ್ರಿಯೇಟರು ನಿನ್ನ ಬಗ್ಗೆ, ರಕ್ಷಿತನ ಬಗ್ಗೆ ವಿಡಿಯೋ ಮಾಡುವಾಗ ಕೆಲವು ಕಿತ್ತು ಗುಡ್ಡೆ ಹಾಕೋಕ್ಕಾಗದೇ ಇರೋ ಅಂಥ ಕೆಲವರು ಇದ್ದಾರಲ್ಲ, ಅವ್ರದಿನ್ನ ಹೇಳಿ ಪ್ರಯೋಜನ ಇಲ್ಲ. ಮುಖಕ್ಕೆ ಮಂಗಳಾರತಿ ಆಗಿ ಹೋಗಿದೆ, ಮುಖನೇ ತೋರ್ಸೋಕ್ಕಾಗ್ತಾ ಇಲ್ಲ ಅವರಿಗೆ. ಆ ಥರದಲ್ಲಿ ಅಷ್ಟರ ಮಟ್ಟಿಗೆ ಗೆಲುವು ನಿಂದಾಗಿದೆ ಗಿಲ್ಲಿ. ಹಾಗೆ ನೀನು ಯಾವುದೇ ಉನ್ನತ ಮಟ್ಟಕ್ಕೆ ಹೋಗು, ಎಲ್ಲೇ ಹೋಗು, ಆದರೆ ಇಷ್ಟು ಕೋಟಿ ಜನರ ಪ್ರೀತಿನ ನೀನು ಸಂಪಾದನೆ ಮಾಡಿದೀಯ. ಯಾವತ್ತು ಸಿರಿತನ ಬಂದಾಗ ಹಿಗ್ಗಬೇಡ, ಬಡತನ ಬಂದಾಗ ಕುಗ್ಗಬೇಡ, ನಮ್ಮನ್ನೆಲ್ಲ ನೀನು ಮರಿಬೇಡ. ನೀನು ಮರೆಯೋವಂಥ ಹುಡುಗ ಅಲ್ಲ ಆಯಿತಾ. ನಿನ್ನ ಹೃದಯ, ನಿನ್ನ ಪ್ರೀತಿ ಇಷ್ಟೊಂದು ವಿಶಾಲವಾದ ಮನೋಭಾವನಿಂದ ಇರೋದಕ್ಕೆ ನಾವೆಲ್ಲ ನಿನಗೆ ಸಪೋರ್ಟ್ ಮಾಡಿದ್ದು, ಇಲ್ಲಿವರೆಗೆ ಕರ್ಕೊಬಂದು ನಿಲ್ಲಿಸಿದ್ದು, ನಿನ್ನ ಗೆಲ್ಲಿಸೋವರೆಗೂ ನಾವು ಯಾರೂ ಬಿಟ್ಟಿಲ್ಲ. ನಾವು ಪಣ ತೊಟ್ಟಿದ್ವಿ. ನಾವೆಲ್ಲರೂ ನಿನ್ನ ಫ್ಯಾನ್ಸ್ ಆಗಿ ಕೇಳ್ಕೊತಿದ್ದೀವಿ, ನಿನ್ನನ್ನು ಗೆಲ್ಲಿಸಬೇಕು ಅಂತ ನಾವು ಪಣ ತೊಟ್ಟಿದ್ವಿ. ಎಷ್ಟೋ ಜನ ನಿನಗೀಗ ಗಿಲ್ಲಿ ಅವರೇ ನೀವು ಹೊರಗೆ ಬಂದಾಗ ಗೊತ್ತಾಗುತ್ತೆ. ಸಾರಿ, ನೀವೀಗ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿದ್ದೀರಾ. ಏನೋ ಸ್ಟಾರ್ಟಿಂಗಿಂದ ನನ್ನ ಒಂದು ತಮ್ಮನ ಪ್ಲೇಸಲ್ಲೋ, ಒಬ್ಬ ಸ್ನೇಹಿತನ ಪ್ಲೇಸಲ್ಲೋ ನಿಮ್ಮನ್ನು ನಾನು ನೋಡ್ತಾ ಇರೋದ್ರಿಂದ ಅಚಾನಕ್ಕಾಗಿ ಬಾಯಿಂದ ಹೋಗು ಬಾಗಿಲ್ಲಿ ಅಂತ ಬರ್ತಾ ಇದೆ. ದಯವಿಟ್ಟು ಏನೋ ಅಂದ್ಕೊಳ್ಳೋದು ಬೇಡ. ನಾನೊಬ್ಬಳು ನಿಮ್ಮ ಅಕ್ಕನ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ. ಏನೇ ಬರಲಿ, ಹೇಗೇ ಇರಲಿ, ಕನ್ನಡ ಜನತೆ ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ. ಹಾಗೆ ನೀವು ಕೂಡ ಎಷ್ಟೋ ಜನ ಗೆದ್ದವರು ಗೆಲ್ಸಿದವ್ರನ್ನೆಲ್ಲ ನಾವು ನೋಡಿಬಿಟ್ಟಿದ್ದೀವಿ. ಅವ್ರಗಳ ಪಟ್ಟಿಗೆ ನೀವು ಸೇರಬೇಡಿ. ಒಳ್ಳೆ ಥರದಲ್ಲಿರಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ಕೈಗೂಡಲಿ. ನಮ್ಗಳಿಗಂತೂ ಆ ಅದೃಷ್ಟ ಇಲ್ಲ, ಏನಿಲ್ಲ. ನಿಮ್ಮ ಬೆಳವಣಿಗೆನ ನೋಡಿ ನಾವು ಖುಷಿ ಪಡ್ತೀವಿ. ಹಾಗೆ ರಕ್ಷಿತಾ ಪುಟ್ಟಿ, ನಿನ್ನ ಬಗ್ಗೆ ಹೇಳೋದೇ ಬೇಡ ಚಿನ್ನ, ಆಯಿತಾ. ನಿನ್ನ ಮಾತನ್ನು ನಾನು ತುಂಬ ಸಲ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ರಕ್ಷಿತಾ, ನಿನ್ನನ್ನು ನೋಡುವಾಗ ನಾನು ಒಂದೊಂದು ಸಲ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಯಾವ ಥರ ಟಾಂಗ್ ಕೊಡ್ತೀಯ, ಯಾರಿಗೂ ಹೆದರಲ್ಲ, ಏನು ಮಾಡಲ್ಲ, ನ್ಯಾಯ ನಿನ್ನ ಕಡೆ ಇದೆಯಾ, ಸತ್ಯವಾಗಿ ನೀನು ಇದೆಯಾ ಅನ್ನೋಗ ನೀನು ಯಾರಿಗೂ ತಲೆಬಾಗಲ್ಲ, ಕುಗ್ಗಲ್ಲ. ಮುಖಕ್ಕೆ ಫೇಸ್ ಟು ಫೇಸ್ ನಿಂತು ನೀನು ಆನ್ಸರ್ ಮಾಡಿದೀಯ. ಕುಗ್ಗಿಲ್ಲ
ಇಲ್ಲ ನೀನು, ಎಷ್ಟು ಚೀಪಾಗಿ ನೋಡಿದ್ರು, ಅನ್ನಬಾರದು ಮಾತುಗಳನ್ನ ಆಡಿದ್ರು ಮನೆ ಒಳಗೆ, ಏನೇನೋ ನಿನ್ನ ಇದು ಮಾಡಿ ಲಾಸ್ಟಿಗೆ ನಿನ್ನ ಹತ್ರನೇ ಬಂದು ರಕ್ಷಿತಾ ಕಂದ, ರಕ್ಷಿತಾ ಪುಟ್ಟಿ, ಹಾಗೆ ಹೀಗೆ ಅಂದ್ಕೊಂಡು ಬಂದರು. ಇದೆ ಬೆಳವಣಿಗೆ ಅನ್ನೋದು ಇದೆ. ನಿನ್ನ ಆ ಸ್ವಭಾವ ಇವತ್ತು ನಿನ್ನ ರನ್ನರ್ ಅಪ್ ಮಾಡಿದೆ. ನಿನ್ನ ರನ್ನರ್ ಅಪ್ ಅನ್ನೋದು ನಮಗೇನು ಇದಿಲ್ಲ, ನೀನು ಆಲ್ರೆಡಿ ವಿನ್ನರ್ ರನ್ನರು ಎರಡೂ ನೀನು ಆಗಿದೆಯಾ. ಆಯಿತಾ ಚಿನ್ನ, ನಿನಗೂ ಕೂಡ ಒಂದು ಆಸೆ ಇತ್ತು ಫೈನಲಲ್ಲಿ ಗಿಲ್ಲಿ ಮತ್ತು ನಾನು ಇರಬೇಕು ಅನ್ನೋದು. ಆ ಭಗವಂತನ ಆಶೀರ್ವಾದ, ತುಳುದ ನಾಡ ಜನತೆಯ ಅಭಿಮಾನ, ಕರ್ನಾಟಕ ಜನತೆಯ ಪ್ರೀತಿ, ನಮ್ಮೆಲ್ಲರ ಅಭಿಮಾನ ಎಲ್ಲ ನಿಮ್ಮಿಬ್ಬರನ್ನ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸ್ತು. ತುಳುನಾಡ ಕೊರಗಜ್ಜ ನಿನ್ನ ಆಶೀರ್ವಾದ ನಿನಗೆ ಸದಾ ಇರಲಿ. ಜೀವನದಲ್ಲೂ ನನಗೂ ಒಂದು ಆಸೆ ಇದೆ, ಗಿಲ್ಲಿ ಮತ್ತು ರಕ್ಷಿತನ ನಾನು ಒಂದು ಸಲ ಮೀಟ್ ಮಾಡಬೇಕು ಅಂತ. ನೋಡೋಣ ಯಾವಾಗ ಅದೃಷ್ಟ ಏನು ಅಂತ ಗೊತ್ತಿಲ್ಲ, ಮೀಟ್ ಮಾಡಬೇಕು. ನಾವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡಿದ್ದೀವಿ, ಇಷ್ಟೆಲ್ಲ ಇದು ಮಾಡಿದ್ದೀವಿ, ಎಲ್ಲ ಪರದೆ ಹಿಂದೆ ನಿಂತ್ಕೊಂಡು ನಾವು ಇದು ಮಾಡಿದ್ದೀವಿ. ಫೇಸ್ ಟು ಫೇಸ್ ಒಂದು ಸಲ ಇಬ್ಬರೂ ಮೀಟ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಗೊತ್ತಿಲ್ಲ ಯಾವಾಗ ಏನು ಅಂತ. ನೀವಿಬ್ಬರು ಜೀವನದ ಮೇಲೆ ಹೋಪನ್ನು ಕಳ್ಕೊಬೇಡಿ, ಸದಾ ಖುಷಿಯಾಗಿರಿ. ನೀವು ಅಂದುಕೊಂಡಿರೋ ಕಾರ್ಯ ಎಲ್ಲ ಈಡೇರಲಿ. ರಕ್ಷಿತಾ, ಹಸು ತಂದು ಸಾಕೋಕ್ಕೆ ರೆಡಿಯಾಗಿದೆಯಾ ಪುಟ್ಟ? ನಾನು ನಿಮ್ಮ ಮನೆಗೆ ಬಂದಾಗ ಸೂಪರಾಗಿ ನೀನು ಸಾಕಿದ ಹಸುದು ಒಳ್ಳೆ ಒಂದು ಕಪ್ ಹಾಲು, ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀಯಾ? ಹಾಂ, ಕೊಡ್ತೀಯಾ? ನೀನು ಎಷ್ಟಾದರೂ ಕಿಚನನ್ನು ಪ್ರೀತಿ ಮಾಡೋವಳು, ಅಡುಗೆನ ಪ್ರೀತಿ ಮಾಡೋವಳು, ನಮ್ಮನ್ನೆಲ್ಲ ಹಾಗೆ ಕಳಿಸ್ತೀಯಾ? ಗಿಲ್ಲಿ, ಮಂಡ್ಯಾಗ ನಮ್ಮನ್ನು ಕರ್ಸ್ಕೊಳಲ್ವಾ? ಯಾವಾಗ ಕರ್ಸ್ಕೊತೀಯ ಗಿಲ್ಲಿ? ಹಾಂ, ನೀನು ನೋಡಬೇಕು ಮಾರಯ್ಯ. ನಾವು ತುಂಬ ಆಸೆ ಆಗ್ತಾ ಇದೆ. ಎಲ್ಲ ಫ್ಯಾನ್ಸು ನಿನಗೆಲ್ಲ ಮುತ್ತಿಗೆ ಹಾಕ್ಕೊಂಡು ಎಲ್ಲ ಮಾಡುವಾಗ ಅಯ್ಯೋ ನಾವಿಲ್ವಲ್ಲಪ್ಪ ಅಂತ ನಮಗೆ ಫೀಲ್ ಆಗ್ತಾಯಿತ್ತು. ನಿಮ್ಮಿಬ್ಬರೂ ಹತ್ತಿರದಿಂದ ನೋಡಬೇಕಂತ ತುಂಬ ಆಸೆ ಆಗ್ತಾಯಿದೆ. ಹಾಗೆಯೇ ನಾವು ಅಂದ್ಕೊಂಡದ್ದೆಲ್ಲ ಈಡೇರಿತು. ಇನ್ನು ಬೇರೆ ವಿಷಯಗಳನ್ನ ಮಾತಾಡಿ ಪ್ರಯೋಜನ ಇಲ್ಲ. ಉರಿಯವರು ಉರ್ಸಿದವರು ಎಲ್ಲರಿಗೂ ಮುಖ ತೋರಿಸ್ದಾಗೆ ಆಗಿದೆ. ಇನ್ನು ಅದ್ರ ಬಗ್ಗೆ ಚರ್ಚೆ ಬೇಡ ಗೈಸ್. ಹಾಗೆಯೇ ಸುದೀಪ್ ಸರ್ ಕೆಲವೊಂದು ವಿಚಾರಗಳಲ್ಲಿ ನಾವು ನಡ್ಕೊಂಡ ರೀತಿಯಿಂದ ಆಗಲಿ ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಕೆಲವೊಂದು ಸಲ ಹಾಗಾಗತ್ತೆ. ನೀವು ಕೂಡ ಏನೋ ನೀವು ನಿನ್ನೆನೇ ಸ್ಟೇಜಲ್ಲಿ ಹೇಳಿದಾಗೆ ಅದು ಇದು ಆಚೆ ಈಚೆ ಆಗಿರುತ್ತೆ. ಹಾಗೆಯೇ ನಮ್ಮದು ಕೂಡ ಹಾಗಾಗಿರುತ್ತೆ, ವಿಪರೀತವಾದ ಅಭಿಮಾನ. ಆದರೆ ನಮ್ಮ ಹುಡುಗ ಯಾವಾಗಲೂ ಹೀಗಿದ್ದಾನೆ ಅನ್ನೋದೊಂದು ಕಾನ್ಫಿಡೆಂಟು. ಆ ಕಾನ್ಫಿಡೆಂಟ್ ನಮ್ಮನ್ನು ಹಾಗೆ ರಫ್ ಆಗಿ ಒರಟಾಗಿ ಮಾತಾಡೋ ಹಾಗೆ ಮಾಡುತ್ತೆ. ಅಭಿಮಾನಿಗಳ ಮನಸ್ಸು ಯಾವತ್ತೂ ಮೃದುವಾಗಿ ಮಲ್ಲಿಗೆ ಹೂ ಥರ ಇರುತ್ತೆ, ಮೇಲೆ ಒರಟಾಗಿ ಕಂಡ್ರು. ಅವ್ರವ್ರ ಹೀರೋನ ಅವರು ಎಲ್ಲೂ ಬಿಟ್ಕೊಡಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಸುದೀಪ್ ಸರ್. ಏನೋ ಅನ್ಯತಾ ಭಾವಿಸಬೇಡಿ. ನೀವು ಇಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿರೋಕ್ಕೆ ಕಾರಣ ನೀವು ನಿಮ್ಮ ವ್ಯಕ್ತಿತ್ವ, ಅದನ್ನು ಮಾತ್ರ ಮರಿಬೇಡಿ. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಸುದೀಪ್ ನಿಮಗೆ ನಾವು ಬುದ್ಧಿಯೆಲ್ಲ ಹೇಳೋ ಅಷ್ಟು ದೊಡ್ಡವರಲ್ಲ, ನಾವು ಏನೇನೂ ಅಲ್ಲ. ಆದರೂ ಹೇಳ್ತೀವಿ ಕೆಲವೊಂದು ವಿಷಯದಲ್ಲಿ. ನೀವು ಮೊನ್ನೆ ಕೂಡ ಸ್ಟೇಜಲ್ಲಿ ಹೇಳಿದ್ರಿ, ನಾನು ಫುಲ್ ಸೀಸನ್ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಹಾಗೆ ಅದು ನನ್ನ ವೈಯಕ್ತಿಕ ಅಂತ. ನಿಮ್ಮನ್ನು ಇಷ್ಟು ದೊಡ್ಡ ಸ್ಟಾರ್ ಆಗಿ ಮಾಡಿರೋದು ಕೂಡ ನಮ್ಮಂಥ ಅಭಿಮಾನಿಗಳ ಚಪ್ಪಾಳೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ ಸುದೀಪ್ ಸರ್. ನಿಮ್ಮ ಮೇಲೆ ನಮಗಾಗಲಿ ಗಿಲ್ಲಿ, ನಾವೆಲ್ಲ ಗಿಲ್ಲಿ ಫ್ಯಾನ್ಸೇ, ಬಿಗ್ ಬಾಸ್ ಫ್ಯಾನ್ಸೇ, ಸುದೀಪ್ ಸರ್ ಫ್ಯಾನ್ಸ್. ನಮಗೆ ಯಾರಿಗೂ ನಿಮ್ಮ ಮೇಲೆ ವೈಯಕ್ತಿಕವಾಗಿ ದ್ವೇಷ, ಅಸೂಯೆ ಯಾವುದೂ ಇಲ್ಲ ಸುದೀಪ್ ಸರ್. ಹಾಗೆ ಇಡೀ ಕನ್ನಡದ ಜನತೆಗೆ, ಕರ್ನಾಟಕದ ಜನತೆಗೆ, ಗಿಲ್ಲಿ ಅಭಿಮಾನಿಗಳಿಗೆ ನಾನು ಇಲ್ಲಿಂದನೇ ಕೈ ಮುಗಿತೀನಿ. ಗಿಲ್ಲಿನ ಗೆಲ್ಲಿಸ್ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಇನ್ನು ಮುಂದೆ ಉಳಿಸ್ಕೊಳ್ಳೋದು ಎಲ್ಲ ನಮ್ಮ ಗಿಲ್ಲಿ ಮತ್ತು ರಕ್ಷಿತನಿಗೆ ಸೇರಿದೆ. ಎಲ್ಲರ ಥರ ಅಲ್ಲ ರಕ್ಷಿತಾ ಮತ್ತು ಗಿಲ್ಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾವತ್ತು ಗೆಲುವು ಅನ್ನೋದು ಇಲ್ಲಿವರೆಗೆ ತಲೆಗೆ ಏರದೇ ಇರಲಿ. ಇಬ್ಬರಿಗೂ ಅವರವರ ಲೈಫಲ್ಲಿ ಅವರು ಸಕ್ಸಸ್ ಆಗಲಿ, ಅವ್ರು ಅಂದ್ಕೊಂಡಿರೋದೆಲ್ಲ ಸಾಧನೆ ಮಾಡಲಿ ಅಂತ ನಾನು ಭಗವಂತನಿಗೆ ಕೇಳ್ಕೊತೀನಿ. ಹಾಗೆ ಗೈಸ್, ನೀವು ಯಾವಾಗಲೂ ಕೇಳ್ತಿರೋ ಹಾಗೆ ಇದ್ರ ಮಧ್ಯದಲ್ಲೇ 2 ಡೇಸಿಂದ ನನ್ನ ರಿಯಲ್ ಲೈಫ್ ಸ್ಟೋರಿ, ನನ್ನ ಲೈಫ್ ಸ್ಟೋರಿ ಅಪ್ ಆ್ಯಂಡ್ ಡೌನ್ಸನ್ನು ನಾನು ಆಲ್ರೆಡಿ 2 ವೀಡಿಯೋ ಹಾಕಿದ್ದೀನಿ.
ಆಯಿತಾ? ಮತ್ತು ಇನ್ನೊಂದು ಸಲ ಅದು ಹೇಳಿ ಇದು ಹೇಳಿ ಹೇಳಬೇಡಿ. ದಯವಿಟ್ಟು ನಿಜವಾಗಿ ನೀವೆಲ್ಲ ನನ್ನ ಫ್ಯಾನ್ಸ್ ಆಗಿದ್ದರೆ, ಎಲ್ಲ ನನ್ನ ಫಾಲೋವರ್ಸು, ನಾನು ಹಾಕಿರೋ ಅಂಥ 2 ಡೇಸಿಂದನೂ ಹಾಕ್ತಾಯಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ಪಾರ್ಟ್ 2 ನನ್ನ ಲೈಫ್ ಸ್ಟೋರಿ ಹಾಕಿದ್ದೀನಿ. ಎಲ್ಲರೂ ನೋಡಿ ನನಗೆ ಕಮೆಂಟ್ ಮಾಡಿ, ನನ್ನ ಜೀವನದ ಕತೆ ಕೇಳಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟಲ್ಲಿ ನನಗೆ ತಿಳಿಸಿದ್ರೆ ಇನ್ನೊಂದು ಭಾಗ ಪಾರ್ಟ್ 3 ನಾನು ಮಾಡ್ತೀನಿ. ನಾನು ಅಲ್ಲಿಗೆ ಎಂಡ್ ಮಾಡಬೇಕು ಎಲ್ಲ ಹೇಳಿ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡಬೇಕು ಪ್ಲೀಸ್. ಎಲ್ಲರೂ ಅದನ್ನು ನೋಡಿ, ನನಗೆ ಆಸೆ ಇದೆ ನನ್ನ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಬೇಕು. ನನಗೆ ಗೊತ್ತಿದೆ ಈಗ ಬಿಗ್ ಬಾಸ್ ಫೈನಲ್ ಈ ಖುಷಿನಲ್ಲಿ ಎಲ್ಲರೂ ಅಷ್ಟೊಂದು ನನ್ನ ಸ್ಟೋರಿ ಕೇಳೋ ಅಷ್ಟೇನು ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಗೊತ್ತು. ಆದ್ರೂ ನಾನು ಹಾಕಿದ್ದೇನೆ. ದಯವಿಟ್ಟು ನೀವೆಲ್ಲರೂ ನನ್ನ ಸ್ಟೋರಿನ ಪ್ಲೀಸ್ ವಿಡಿಯೋದಲ್ಲಿ ಹಾಕಿದ್ದೇನೆ, ನೋಡಿ ನೋಡಿ ನೋಡಿ. ಇಷ್ಟ ಇಲ್ಲದೆ ಇರೋರು ಬ್ಯಾಡ್ ಕಮೆಂಟ್ ಮಾಡಬೇಡಿ. ನೀವು ನೋಡಲೇಬೇಕು ಅನ್ನೋದೇನಿಲ್ಲ. ಇಷ್ಟೇ ಹೇಳಿ ಇವತ್ತಿನ ನನ್ನ ಈ ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಗಿಲ್ಲಿ ವಿನ್. ಐ ಲವ್ ಯು ಗಿಲ್ಲಿ. ಗಡ್ಡ ಬೋಳಿಸ್ತೀನಿ, ಮೀಸೆ ಬೋಳಿಸ್ತೀನಿ ಅಂದವ್ರು ಆಲ್ರೆಡಿ ಇವತ್ತು ವಿಡಿಯೋ ಹಾಕಿದ್ದಾರೆ. ಗಿಲ್ಲಿ ಗೆದ್ದರೆ ನಾನು ಅರ್ಧ ಮೀಸೆ ಅರ್ಧ ಗಡ್ಡ ತೆಗಿತೀನಿ ಅನ್ನೋರು ಬೋಳಿಸ್ಕೊಂಡಿದ್ದಾರೆ. ಇನ್ನು ನಾಯಿ ಮೇಯ್ಸೋರ್ದು ಎಲ್ಲರ ಕಾಲಡಿ ನುಗ್ಗೋದೊಂದು ಬಾಕಿ ಇದೆ. ಅವ್ರು ಯಾವಾಗ ಗಿಲ್ಲಿ ಕಾಲಡಿ ನುಗ್ಗುತ್ತಾರೆ ನೋಡೋಣ. ಇಷ್ಟು ಹೇಳಿ ನನ್ನ ಲಾಗನ್ನ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜಸ್ಟಿಸ್ ಫಾರ್ ಸೌಜನ್ಯ. ಲವ್ ಯು ಆಲ್. ಬಾಯ್.